ಏನಿದು, ಇವಳು ಯಾಕೆ ಒಂಥರ ಇದ್ದಾಳೆ? ನಿನ್ನೆ ನಾನು ಹೇಳಿದ ಥರ ಏನೋ ನಡಿಲಿಲ್ವಾ? ವಂಶಿ, ಆಂಟಿ ಹೇಳಿದ್ ಕೇಳಿಸ್ಲಿಲ್ವಾ? ನನಗೆ ಜ್ಯೂಸ್ ಕೊಡೋದಿಕ್ಕೆ. ನಡಿ, ನನಗೆ ಜ್ಯೂಸ್ ಕೊಡು. ವಂಶಿ ವಂಶಿ ವಂಶಿ, ನಿನಗೆ ಹೇಳ್ತಿರೋದು, ನಿಂತ್ಕೋ ಒಂದ್ ನಿಮಿಷ. ಒಂದ್ ನಿಮಿಷ ಬರ್ತೀನಿ, ನೀನ್ ಒಳಗಡೆ ಇರು. ಎಂತದು ಬೇಡ, ನಾನ್ ನಿನ್ನ ಹತ್ರ ಮಾತಾಡ್ಬೇಕೀಗ. ಅಷ್ಟ್ ಅರ್ಜೆಂಟ್ ಏನೇ, ಆಮೇಲೆ ಬರ್ತೀನಿ. ನನ್ಗದೆಲ್ಲ ಗೊತ್ತಿಲ್ಲ. ನನ್ನ ಹತ್ರ ಫಸ್ಟ್ ಮುಖ ಕೊಟ್ಟು ಮಾತಾಡ್. ನೀನು ಏನಾಗಿದೆ ನಿನ್ಗೆ? ನೀನೇನ್ ಹೇಳಕ್ ಹೊರಟಿದ್ಯಾ ಅಂತ ನನಗೆ ಗೊತ್ತು. ಪ್ಲೀಸ್ ಅದ್ರ ಬಗ್ಗೆ ಮಾತಾಡ್ಬೇಡ. ಇಲ್ಲ, ನನ್ಗೆ ಅದ್ರ ಬಗ್ಗೆ ಗೊತ್ತಾಗ್ಲೇಬೇಕು. ನಿನ್ನೆ ಏನಾಯ್ತು ಅಂತ ನನ್ಗೀಗ ಹೇಳು. ವಂಶಿ, ನಿನ್ನ ಹತ್ರನೇ ಮಾತಾಡ್ತಿರೋದು. ನಾನು ನಿನ್ ಬೆಸ್ಟ್ ಫ್ರೆಂಡ್ ಕಣೆ. ನನ್ನ ಹತ್ರ ಏನೇ ಮುಚ್ಚಿಡ್ತಿದ್ಯಾ? ಹೇಳ್ತೀಯೋ ಇಲ್ವೋ ಈಗ? ಇಲ್ಲ ಕಣೆ, ಆ ಥರ ಏನೂ ನಡೆದಿಲ್ಲ. ಏನೇ ಹೇಳ್ತಿದ್ಯಾ? ಹೌದು ಕಣೆ, ಕೃಷ್ಣ ಮತ್ತೆ ನಾನು ನಿಜವಾಗ್ಲೂ ಪ್ರೀತಿ ಮಾಡಿ ಮದ್ವೆ ಆದ್ವೋ ಅಥವಾ ಯಾರ್ದೋ ಒತ್ತಾಯಕ್ಕೆ ಮದ್ವೆ ಆದ್ವೋ ಅಂತ ಅನುಮಾನ ಬರ್ತಾ ಇದೆ ನನಗೆ. ಅವನಿಗೆ ಸ್ವಲ್ಪ ನನ್ನ ಮೇಲೆ ಪ್ರೀತಿನೇ ಇಲ್ಲ. ಸರಿ, ಅವನ್ ಏನ್ ಹೇಳ್ದ ಈಗ? ಮತ್ತೇನ್ ಹೇಳ್ತಾನೆ? ಮದ್ವೆ ದಿನ ರಾತ್ರಿ ಏನ್ ಹೇಳಿದ್ನೋ ಈಗ್ಲೂ ಅದನ್ನೇ ಹೇಳ್ದ. ವಂಶಿ, ನನಗೆ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡ. ಅವನಿಗೇನಾದ್ರೂ ಮೆಡಿಕಲ್ ಪ್ರಾಬ್ಲಮ್ ಇದೆಯಾ ಅಂತ. ಆಗಲ್ಲ ಕಣೆ, ನನ್ಗೆ ಯಾಕೋ ಡೌಟ್ ಬಂತು, ಅದಕ್ಕೆ ಕೇಳಿದೆ ಅಷ್ಟೆ. ತಪ್ಪು ತಿಳ್ಕೊಬೇಡ. ಸುಮ್ಮನೆ ಏನೇನೋ ಹೇಳ್ಬೇಡ ನಾಯನ, ಆ ಥರ ಎಲ್ಲ ಏನೂ ಇಲ್ಲ. ಮತ್ತೇನಾಯ್ತೆ ನಿನ್ ಗಂಡಂಗೆ? ಅದು ಅವನು ಅವ್ರ ಅಣ್ಣನ ಮೇಲೆ ಇಟ್ಟಿರೋ ಗೌರವ ಅಷ್ಟೆ. ಆ ಪ್ರೀತಿ ಮುಂದೆ ಅವನಿಗೆ ನಾನು ಕಾಣ್ತಾನೆ ಇಲ್ಲ. ಆಯ್ತು, ನೀನ್ ಹೇಳಿದ್ನ ನಾನು ಒಪ್ಕೊಂತೀನಿ. ಆದ್ರೆ ಅವನಿಗಿದ್ದಾನೆ ಅಂತ ಅವ್ರ ಅಣ್ಣ ಕೂಡ ಇವನ್ ತರನೇ ಇರ್ತಾರಾ? ಗೋದಂಡ ಭಾವ ಖುಷಿಯಾಗಿದ್ರೆ ನನಗೂ ಸಂತೋಷನೇ. ಆದ್ರೆ ಇವನಿಗೆ ಇದನ್ನೆಲ್ಲ ಹೇಗೆ ಅರ್ಥ ಮಾಡಿಸೋದು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ವಂಶಿ, ಇದಕ್ ನನ್ನ ಹತ್ರ ಒಂದು ಐಡಿಯಾ ಇದೆ. ಏನು? ನನ್ನ ಹತ್ರ ಒಂದು ಸ್ಪೆಷಲ್ ಜ್ಯೂಸ್ ಇದೆ. ಅದನ್ನ ಇವತ್ತು ಕೊಟ್ರೆ ಇವತ್ ನೈಟ್ ನೀನೇ ಬೇಡ ಅಂದ್ರೂ ಕೃಷ್ಣ ನಿನ್ನನ್ ಬಿಡಲ್ಲ. ಆ ಥರ ಎಲ್ಲ ಜ್ಯೂಸ್ ಇದೆಯಾ? ಏನೇ ಅದು? ನಿನ್ಗೊಂದು ವಿಷಯ ಗೊತ್ತಾ? ಮದ್ವೆ ಹಿಂದಿನ ದಿನ ಕೃಷ್ಣಂಗ್ ಇದೇ ಜ್ಯೂಸ್ ಕೊಟ್ಟಿದ್ದು. ಅವನೆಷ್ಟು ಜೋಶಲ್ಲಿದ್ದ ಅಂತ ನೀನೇ ನೋಡ್ದಿಯಲ್ಲ. ಅದೇನು ಅಂತ ಸರಿಯಾಗಿ ಹೇಳೆ. ಅದು ಪಕೋಡ ಮತ್ತೆ ಅವನ ಫ್ರೆಂಡ್ಸ್ ಡ್ರಿಂಕ್ಸ್ ಮಾಡ್ತಾ ಇದ್ರಾ, ಅದನ್ನೇ ಸ್ವಲ್ಪ ನಾರ್ಮಲ್ ಜ್ಯೂಸ್ಗೆ ಮಿಕ್ಸ್ ಮಾಡಿ ಕೊಟ್ಬಿಟ್ವಿ. ಆಮೇಲೆ ಈಗ ಜೋಶಲ್ಲಿದ್ದ ಅಂತ ನೀನೇ ನೋಡ್ದಿಯಲ್ಲ. ಅಯ್ಯೋ ದೇವ್ರೇ! ಏಯ್, ಬುದ್ಧಿ ಗಿದ್ದಿ ಇಲ್ವೇನೆ ನಿಮ್ಗೆ? ಪಾಪ ಕಣೆ ಅವನು. ಅವನಿಗಿದೆಲ್ಲ ಕುಡಿಯಕ್ ಕೊಟ್ಟಿದ್ರಾ? ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಏನ್ ಕತೆ? ಅದ್ರಲ್ಲೂ ಮದ್ವೆ ಮನೇಲಿ ಈ ತರ ಮಾಡ್ಬಾರ್ದು ಅಂತ ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ? ಅಯ್ಯೋ, ನಿನ್ ಪುರಾಣ ಎಲ್ಲ ಸಾಕ್ ಮಾಡ್ತೀಯಾ? ನಾವೇ ನಿನ್ ಗಂಡಂಗೆ ವಿಷ ಕೊಟ್ಟಿಲ್ಲ. ಈಗ ಕೂಡ ನಿನ್ನೊಳ್ಳದಕ್ಕೆ ಹೇಳ್ತಿರೋದು. ಇಲ್ಲಾಂದ್ರೆ ಇಲ್ಲೇ ಮೂಲೆಯಲ್ಲಿ ಹತ್ಕೋ ಕುತ್ಕೋಬೇಕಾಗುತ್ತೆ. ನನ್ಗೇನೂ ಆಗ್ಬೇಕಾಗಿಲ್ಲ. ಈ ತರ ಕಿತ್ತೋಗಿರೋ ಐಡಿಯಾ ಮಾತ್ರ ನನಗ್ ಬೇಡಮ್ಮ. ಹಾ, ನನ್ನ ಹತ್ರ ಇನ್ನೊಂದು ಐಡಿಯಾ ಇದೆ. ಇದು ಪಕ್ಕ ವರ್ಕೌಟ್ ಆಗುತ್ತೆ. ಏನು? ಬಾಯಿಲಿ. ಏಯ್, ಇದಿನ್ನೂ ಕೆಡ್ತಾಗಿದೆ. ಸತ್ರು ಈ ಐಡಿಯಾ ಮಾತ್ರ ಬೇಡ. ಸರಿಯಾಗಿದ್ರೆ ಇದೇ ತರ ಮಾಡ್ತಿದ್ದೆ ಅವನು ನೀನು ಈ ಜನ್ಮದಲ್ಲಿ ಒಂದಾಗಲ್ಲ. ಅಲ್ಲ ಕಡೆ, ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಇದೆಲ್ಲ ಅವನಿಗೆ ಇಷ್ಟ ಆಗಲ್ಲ. ಇನ್ನು ಯಾಕೆ ಭಯ ಪಡ್ಕೊಂತಿದ್ಯಾ? ಅವ್ನು ನಿನ್ ಗಂಡ ಕಣೆ. ಜಾಸ್ತಿ ಮಾತಾಡದೆ ಸುಮ್ನೆ ನಾನು ಹೇಳ್ದಷ್ಟು ಮಾಡು ಅಷ್ಟೇ. ಅಲ್ಲ, ನೀನೇನು ಮಾತಾಡಕ್ ಹೋಗ್ಬೇಡ. ಇದೇ ಡೀಲ್ ಫಿಕ್ಸು, ಓಕೆನಾ? ಅದು ಆ ಥರ ಅಲ್ಲ ಕಣೆ.
ಆ ಥರನೂ ಇಲ್ಲ ಈ ಥರನೂ ಇಲ್ಲ. ಸುಮ್ಮನೆ ನಾನು ಹೇಳ್ದಷ್ಟು ಮಾಡು. ನಿನಗೆ ನಿನ್ನ ಕೃಷ್ಣ ಬೇಕು ಅಂದರೆ ನಾನು ಹೇಳಿದ ಮಾತಾ ಕೇಳು. ಇಲ್ಲ ಅಂದರೆ ಜೊತೆಲಿದ್ರು ಕೂಡ ನಾನೊಂತೀರಾ ನೀನೊಂತೀರಾ ಅಂತ ಬದುಕಬೇಕಾಗುತ್ತೆ. ಇನ್ನು ಏನೇ ಯೋಚನೆ ಮಾಡ್ತಿದ್ಯಾ? ಬಾ ಸುಮ್ಮನೆ. ನಮಸ್ಕಾರ ಅಣ್ಣ. ನಮಸ್ಕಾರ. ಎಲ್ಲ ರೆಡಿ ಆಯ್ತಲ್ವಾ? ಅಣ್ಣ ಟೇಬಲ್ ಎಲ್ಲ ಕ್ಲೀನ್ ಆಗಿದೆ. ಈಗ ನೀವು ಬಂದ್ರಿ ಅಲ್ವಾ, ಪೂಜೆ ಮಾಡ್ಬಿಟ್ರೆ ಅಡಿಗೆ ಶುರು ಮಾಡ್ಬಿಡದೆ. ಹಾ ಸರಿ. ಅಲ್ಲ ಒಂದ್ ನಿಮಿಷ ನಿಂತ್ಕೋ. ಅಣ್ಣ ಎಲ್ಲಿ ನಮ್ ಕೃಷ್ಣ ಎಲ್ಲಿ ಕಾಣಿಸ್ತಾ ಇಲ್ಲ? ಗೊತ್ತಿಲ್ಲ ಅಣ್ಣ. ಟೈಮ್ ಆಗಿಲ್ವಾ? ಅಲ್ಲ ಅವನಲ್ಲಿ ಮನೇಲೂ ಇಲ್ಲ ಇಲ್ಲೂ ಇಲ್ಲ ಅಂತಂದ್ರೆ ಹೇಗೆ? ಇಷ್ಟೊತ್ತಿಗೆ ಬರ್ಬೇಕಿತ್ತು ತಾನೆ. ಅಣ್ಣ ಅದು ಅವನ ಮಾವನ ಮನೆಗೆ ಹೋಗಿದ್ದಾನಂತೆ, ಅಲ್ಲಿಂದಾನೇ ಬರ್ತೀನಿ ಅಂತ ಹೇಳ್ದ. ಯಾಕಣ್ಣ ನಿಮ್ಗೆ ಈ ವಿಷಯ ಗೊತ್ತಿಲ್ವಾ? ಇನ್ನು ಇಲ್ಲೇನ್ ಮಾಡ್ತಿದ್ಯಾ? ಹೋಗು ಒಳಗಡೆ ಕೆಲಸ ನೋಡೋಗು. ಸರಿ ಅಣ್ಣ. ಅಲ್ಲ ಕೋತಣ್ಣಣ್ಣ ಯಾಕೆ ಇಷ್ಟೊಂದು ಸಿಟ್ಟಲ್ಲಿದ್ದಾರೆ? ಕೃಷ್ಣ ಮಾವನ ಮನೆಗೆ ಹೋಗಿರೋದು ಅಣ್ಣಂಗೆ ಗೊತ್ತಿಲ್ವಾ? ಅಯ್ಯೋ ನಮ್ಗೆ ಯಾಕೆ ಬೇಕಪ್ಪ. ಮಾಯಾ ಮತ್ತೆ ಅತ್ತೆ ಹೇಳಿದ ಥರ ಈ ಕೃಷ್ಣ ವಂಶಿ ಹಾಕಿರೋ ಬಲೆಗೆ ಬಿದ್ದಿದ್ದಾನೆ. ನಾನು ಗಿಳಿ ಹೇಳ್ದಾಗ ಹೇಳಿದ್ರು ಕದ್ದು ಮುಚ್ಚಿ ನನ್ನ ಮಾತಿಗೆ ಬೆಲೆ ಕೊಡ್ತೀರ ಅಲ್ಲಿಗೆ ಹೋಗೋದು ಏನಿತ್ತು ಇವನಿಗೆ? ಇಷ್ಟು ದಿನ ಅಣ್ಣ ಅಣ್ಣ ಅಂತಿದ್ದವನು ಮದುವೆ ಆದಮೇಲೆ ನನ್ನ ಮಾತಿಗೆ ಬೆಲೆನೇ ಇಲ್ವಾ? ಕೃಷ್ಣ ಮೊದಲಿನ ಥರ ಇಲ್ಲ, ತುಂಬ ಬದಲಾಗ್ಬಿಟ್ಟಿದ್ದಾನೆ. ಹೆಂಡತಿ ಸೆರೆಗೆ ಹಿಡಿದು ಹಿಂದೆನೇ ಹೋಗ್ತಿದ್ದಾನೆ. ಇಲ್ಲ ಅಂದಿದ್ರೆ ಅಣ್ಣನಿಗೋಸ್ಕರ ಇಷ್ಟು ದಿನ ಏನು ಬೇಕಾದರೂ ಮಾಡ್ತೀನಿ ಅಂತಿದ್ದವನು ಈಗ ಈ ಥರ ಮಾಡ್ತಿದ್ನ? ಇದಕ್ಕೆಲ್ಲ ಆ ವಂಶಿನೇ ಕಾರಣ. ಅವಳಂತೂ ಇವನ್ನ ತನ್ನ ಕೈಗೊಂಬೆ ಮಾಡ್ಕೊಂಬಿಟ್ಟಿದ್ದಾಳೆ. ಇಷ್ಟು ಬೇಗ ಎಲ್ಲಿಗೆ ಹೊರಟೆ? ಹೋಟೆಲ್ಗೆ ಹೋಗೋಕೆ ಟೈಮ್ ಆಯಿತು, ನಾನು ಹೋಗಿ ಬರ್ತೀನಿ. ಒಂದು ನಿಮಿಷ. ಏನು ಹೋಟೆಲ್ಗಾ? ಏನು ಹೇಳ್ತಿದ್ಯಾ ಕೃಷ್ಣ ನೀನು? ನಾವೆಲ್ಲ ಬಂದಿದ್ದೀವಿ ಅಂತ ಅಪ್ಪ ಬೀಗ್ರೂಟ ಇಟ್ಕೊಂಡಿದ್ದಾರೆ.